ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವಾಗ ಬೇಗ ಬೇಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿ ಏನು ಅಂದರೆ ನಾನು ಮಿಕ್ಸ್ಚರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮಿಕ್ಸ್ಚರ್ ಅಂದರೆ ನಾರ್ಮಲಾಗಿ ನೀವು ಬೂಂದಿ ಖಾರ, ಕಡ್ಡಿ ಖಾರ ಎಲ್ಲ ತಿಂದಿರ್ತೀರಾ, ಬಟ್ ಇದು ಸ್ವಲ್ಪ ಡಿಫ್ರೆಂಟು. ಇದು ಬಂದು ನಮ್ಮ ಊರ ಕಡೆ ಮಾಡುವಂಥ ಮಿಕ್ಸ್ಚರು. ಆ ರೆಸಿಪಿ ಇವತ್ತು ನಿಮಗೆಲ್ಲ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ಇದೆಲ್ಲೂ ಆಲ್ಮೋಸ್ಟ್ ನೀವೆಲ್ಲೂ ಬೆಂಗಳೂರಲ್ಲೆಲ್ಲೂ ಸಿಗಲ್ಲ ಅನಿಸುತ್ತೆ. ಸಿಕ್ಕಿದ್ರೆ ಈ ಥರ ಮಿಕ್ಸ್ಚರ್ ಏನಾದರೂ ಸಿಕ್ಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲಿ ಸಿಗುತ್ತೆ, ಯಾವ ಥರ ಸಿಗುತ್ತೆ ಅಂತ. ಸೊ ಬನ್ನಿ ಬೇಗ ಸ್ಟಾರ್ಟ್ ಮಾಡಿ. ಫಸ್ಟ್ ಈ ಮಿಕ್ಸ್ಚರ್ ಮಾಡೋದಕ್ಕೆ ನಮಗೆ ಕಡಲೆ ಹಿಟ್ಟು ಬೇಕು. ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ಎಷ್ಟು ಕ್ವಾಂಟಿಟಿ ಮಾಡ್ತಿದ್ರು ಅಷ್ಟು ತೊಗೊಳ್ಳಿ. ನಾನು ಇಷ್ಟು ಮಾಡ್ತಾಯಿದ್ದೀನಿ, ಸದ್ಯಕ್ಕೆ ಸ್ವಲ್ಪ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ, ಇಷ್ಟು ತೊಗೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬೇಕು ಸ್ವಲ್ಪ ಅನಿಸ್ತೋದಕ್ಕೆ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಯಾಕೆಂದರೆ ನಮ್ಮ ಮನೇಲೆಲ್ಲ ಚೆನ್ನಾಗಿ ತಿಂತಾರೆ ಮಿಕ್ಸ್ಚರ್ ಅಲ್ವಾ, ತಿನ್ಬೋದು ಎಲ್ಲದಕ್ಕೂ ಹಂಚ್ಕೊಂಡು ಅಂತ. ಫಸ್ಟ್ ಇದನ್ನು ಕೈಯಲ್ಲೇ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಯಾಕೆಂದರೆ ಇದು ನೋಡಿ ಈ ಥರ ಗಂಟು ಇರುತ್ತೆ, ಇಷ್ಟು ದಪ್ಪ. ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಇದೆ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಸಾಲ್ಟ್ ಹಾಕೋಣ. ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ನಾನು ಇಷ್ಟು ಹಾಕ್ತಾಯಿದ್ದೀನಿ ಸದ್ಯಕ್ಕೆ. ಆಮೇಲೆ ಬೇಕಾದ್ರೆ ಕಲಸಾದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕೊಳ್ಳೋಣ. ನೆಕ್ಸ್ಟು ಇಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ನಿಮ್ಮ ಖಾರಕ್ಕೆ ತಕ್ಕನಾಗ ಹಾಕೊಳ್ಳಿ. ನಮ್ಮನೆ ಸ್ವಲ್ಪ ಖಾರ ಕಡಿಮೆ ತಿಂತಾರೆ, ಅದಕ್ಕೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ. ನೆಕ್ಸ್ಟ್ ಇಷ್ಟು ಸೋಡಾ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ, ಯಾಕೆಂದರೆ ಅದು ಉಬ್ಬಿಡುತ್ತೆ. ಇಷ್ಟಿರಲಿ. ನೆಕ್ಸ್ಟ್ ನಾನು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಆಯಿತು ಅನಿಸುತ್ತೆ, ಸಾಕು. ನೆಕ್ಸ್ಟ್ ನಿಮ್ಮ ಹತ್ರ ಅಜ್ವೈನ್ ಅಂತ ಇದ್ದರೆ ಅದನ್ನು ಹಾಕೊಳ್ಳಿ. ಅಜ್ವೈನ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನನ್ನ ಹತ್ರ ಇವಾಗ ಸದ್ಯಕ್ಕೆ ಅಜ್ವೈನ್ ಇಲ್ಲ, ಅದಕ್ಕೆ ಅಜ್ವೈನ್ ಹಾಕಿಲ್ಲ. ನೀವು ಅಜ್ವೈನ್ ಹಾಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟು ಇಷ್ಟು ಹಳದಿ, ಇಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಸಾಕು. ಯಾಕೆಂದರೆ ಅದು ಗ್ರಾಮ್ ಫ್ಲೋರೇ ಅರಿಶಿನ ಥರ ಇರುತ್ತೆ ಸ್ವಲ್ಪ, ಅದಕ್ಕೆ ಅರಿಶಿನ ಪುಡಿ ಏನು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾವ ಥರ ಅಂದರೆ ಈ ಕಡೆ ದೋಸೆ ಹಿಟ್ಟು ಥರನೂ ಇರಬಾರ್ದು, ಚಪಾತಿ ಹಿಟ್ಟು ಥರನೂ ಇರಬಾರ್ದು, ಮಧ್ಯದಲ್ಲಿ ಇರಬೇಕು. ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡ್ಕೊಂಡು ನೀರು ಹಾಕ್ಕೊಳ್ಳಿ, ಮಿಕ್ಸ್ ಮಾಡಬೇಕು. ಈ ಕಡೆ ದೋಸೆ ಹಿಟ್ಟು ಥರನೂ ಕಲಿಸ್ಬೇಡಿ, ತುಂಬ ತೆಳ್ಳಗೆ, ಒಂಚೂರು ಗಟ್ಟಿನೇ ಇರಲಿ, ಸಾಕು. ಜಾಸ್ತಿನೇ ಆಯಿತು. ಇವಾಗ ಮಿಕ್ಸ್ ಮಾಡಿಬಿಟ್ಟು ಸಿಗ್ತೀನಿ ಯಾವ ಥರ ಇರಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಈ ಕಡೆ ತೀರಾ ದೋಸೆ ಹಿಟ್ಟು ಥರನೂ ಇಲ್ಲ, ಚಪಾತಿ ಹಿಟ್ಟು ಥರನೂ ಇಲ್ಲ, ಇಷ್ಟು ಸಾಫ್ಟಾಗಿರಬೇಕು. ತುಂಬ ಗಟ್ಟಿಗೂ ಮಾಡ್ಕೊಳಕ್ಕೆ ಹೋಗಬೇಡಿ, ಇಷ್ಟಿರಲಿ. ಈ ಕನ್ಸಿಸ್ಟೆನ್ಸಿಲಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ತೋರಿಸ್ತೇನೆ. ಗೈಸ್ ನಮ್ಮ ಮನೇಲಿ ಇದೇ ಇರೋದು ತೂತು ಥರ. ಸೊ ಇದರಲ್ಲೇ ಹಿಂಗೆ ಹಾಕ್ತೇನೆ. ನೀವು ಬೇಕಾದರೆ ಬೀಟ್ರೂಟು ಕ್ಯಾರೆಟ್ ತುರಿಯೋದಿರುತ್ತಲ್ವ, ಅದೇ ಥರನೇ ಆ ಥರದ್ರಲ್ಲೇ ಹಾಕೋಬೋದು. ಇವಾಗ ಬನ್ನಿ ತೋರಿಸ್ತೀನಿ ಯಾವ ಥರ ಹಾಕೋಬೇಕಂತ. ಫಸ್ಟ್ ಆಯಿಲ್ ಗ್ರೀಸ್ ಮಾಡ್ಕೊಂಬಿಡಿ ಇದ್ರ ಮೇಲೆ, ಮತ್ತು ಕೈಗೂ ಆಯಿಲ್ ಗ್ರೀಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಣ್ಣೆ ಕಾದಿದೆ ಚೆನ್ನಾಗಿ. ನೆಕ್ಸ್ಟ್ ಇದ್ರ ಮೇಲೆ ಹಾಕೊಂಡಿದ್ದೀನಿ ಇವಾಗ ನಾನು. ಸ್ವಲ್ಪ ಅಡಿನ ಮಾಡ್ಕೊಂಡ್ಬಿಡುತ್ತೆ. ತುಂಬ ಸೀದೋಗ್ಬಿಟ್ರೆ ಸೀಸಸ್ ಬರುತ್ತೆ. ನೋಡಿ ಗೈಸ್ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಕ್ರಿಸ್ಪಿಯಾಗಿ ಬಂದಿದೆ. ನೀವು ಇದೇ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಇವಾಗ ಕಡಲೆ ಬೀಜ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಹುರ್ಗಡ್ಲೆ ಹುರ್ಕೊಬೇಕು, ಅದನ್ನು ತೋರಿಸ್ತೀನಿ. ಸೊ ಗೈಸ್ ಇವಾಗ ನಾನು ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಸೈಡ್ಗೆ ಇಟ್ಬಿಟ್ಟು ಒಂದು ಬಾಣಲೆ ತೊಗೊಂಡಿದ್ದೀನಿ ಮಿಕ್ಸ್ ಮಾಡೋದಕ್ಕೆ, ದೊಡ್ಡದು. ಸೊ ಮಿಕ್ಸ್ ಮಾಡೋಕೆ ಆರಾಮಾಗಿರಲಿ ಅಂತ. ಇವಾಗ ಈ ಮಿಕ್ಸ್ಚರ್ನ ಮಿಕ್ಸ್ ಮಾಡಿದ್ಮೇಲೆ ತೊಗೊಂಡು ಒಂದು ಬಾಣಲಿಗೆ ಹಾಕೋತಾ ಇದ್ದೀನಿ. ಅದು ಎಷ್ಟಾಗಿದೆ. ನೆಕ್ಸ್ಟ್ ಇದಕ್ಕೆ
ಕಡಲೆ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದೇ ಎಣ್ಣೆಲಿ, ಯಾವುದ್ರಲ್ಲಿ ಮಾಡಿದ್ನೋ ಅದರಲ್ಲೇ ಕಡಲೆ ಬೀಜನೂ ಹಾಕೋತಿದ್ದೀನಿ. ನೆಕ್ಸ್ಟು ಕರ್ಬೇವಿನ ಸೊಪ್ಪನ್ನ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ನೆಕ್ಸ್ಟು ಹುರ್ಗಡ್ಲೆನೂ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಹುರ್ಗಡ್ಲೆನೂ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅವಲಕ್ಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದೇ ಎಣ್ಣೆಲೆ. ನೀವು ಇದನ್ನೆಲ್ಲ ಸೇಮ್ ಯಾವುದ್ರಲ್ಲಿ ಮಿಕ್ಸ್ಚರ್ನ ಫ್ರೈ ಮಾಡಿ ಇಟ್ಕೊಂಡಿದ್ರು ಅದರಲ್ಲೇ ಅವಲಕ್ಕಿ, ಹುರ್ಗಡ್ಲೆ, ಕಡಲೆ ಬೀಜ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಣ. ಸ್ವಲ್ಪ ಸಾಲ್ಟ್ ಹಾಕೋಣ, ಯಾಕಂದರೆ ಮೊದಲೇ ನಾವು ಮಿಕ್ಸ್ಚರ್ಗೆ ಸಾಲ್ಟ್ ಹಾಕಿದ್ವಲ್ಲ, ಜಾಸ್ತಿ ಆಗಿಬಿಡುತ್ತೆ, ನೋಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ನೋಡಿ ಇಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಖಾರ ಇರಲ್ಲ, ಇಷ್ಟು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಸಿಗ್ತೀನಿ ನೋಡಿ. ಇವಾಗ ಈ ರೀತಿ ಆಗಿದೆ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನೆಲ್ಲ. ಇವಾಗ ಟೇಸ್ಟ್ ನೋಡ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತೀನಿ ನೋಡಿ. ನೋಡಿದ್ರಾ ಕೇಳಿಸ್ತಿದೆ ಸೌಂಡು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸೊ ನೀವು ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ, ಯಾವ ಥರ ಆಯಿತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ನೀವು ಮಾಡಬೇಕಾದ್ರೆ ಸ್ವಲ್ಪ ಅಜ್ವೈನ್ ಇದ್ದರೆ ಅಜ್ವೈನ್ ಹಾಕೊಳ್ಳಿ, ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.